ಸಹೃದಯ ಬಂಧುಗಳೇ, ಈಗ ತಾನೇ ಒಂದು ಹಾಡನ್ನು ನಾವು ಕೇಳಿದ್ದೇವೆ, ಕಣ್ಣು ತೆರೀಬೇಕು ಭ್ರಮೆಯನ್ನು ತೋರಿಬೇಕು ಅಂತ. ಅದು ಹೇಳಲಿಕ್ಕೆ ಮಾತ್ರ ಇರುವುದಲ್ಲ, ಆಚರಣೆಗೆ ಇರುವುದು. ನಮ್ಮ ದುರದೃಷ್ಟ ಏನಂದ್ರೆ ಈ ದೇಶದಲ್ಲಿ ಹೇಳಲಿಕ್ಕೆ ತುಂಬ ಇದೆ, ಮಾಡಲಿಕ್ಕೆ ಯಾವುದೂ ಇಲ್ಲ ಅಂತ ಹೇಳುವಂಥ ಒಂದು ದುಸ್ಥಿತಿಯಲ್ಲಿ ಇದ್ದೀವಿ ನಾವು. ಅದರಿಂದ ಹೊರಗೆ ಬರಬೇಕು. ಹೊರಗೆ ಬಾರದಿದ್ದರೆ ಏನಾಗ್ತದೆ? ಏನಾಗಬಾರ್ದು ಅದು ಆಗಿದೆ ಹಿಂದೆ, ಇನ್ನೂ ಆಗಲಿಕ್ಕೆ ಇದೆ. ನಾವು ಹೀಗೆ ಇದ್ದರೆ ಪರಿವರ್ತನೆ ಆದರೆ ನಮಗೆ ಬೇಕಾದ್ದೆಲ್ಲವನ್ನು ಮಾಡಲಿಕ್ಕೆ ಆಗ್ತದೆ. ನಮ್ಮ ದುರದೃಷ್ಟ, ನಮಗೆ ಪಾಠ ಮಾಡುವಾಗಲೇ ತಪ್ಪೇ ಪಾಠ ಮಾಡ್ತಾರೆ. ಉದಾಹರಣೆಗೆ ಅಹಿಂಸೆ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ, ಇವತ್ತು ಸಾಮಾನ್ಯ ಎಲ್ಲರೂ ಕೊಡುವ ಉತ್ತರ ಬಹಳ ಸುಂದರ ಉತ್ತರ ಕೊಡ್ತಾರೆ. ಯಾರಾದರೂ ಒಂದು ಕೆನ್ನೆಗೆ ಪೆಟ್ಟು ಕೊಟ್ಟರೆ ಇನ್ನೇನು ಮಾಡಬೇಕು? ಅಹಿಂಸೆ ಅಂದರೆ ಇನ್ನೊಂದು ಕೆನ್ನೆಗೆ ತೋರಿಸಬೇಕು. ಅದಕ್ಕೂ ಪೆಟ್ಟು ಬಿದ್ದರೆ ಮತ್ತೇನು ಮಾಡಬೇಕು? ಮತ್ತೆ ಓಡಬೇಕು. ಮೊದಲೇ ಓಡಬಹುದಿತ್ತಲ್ಲ, ಈ ಎರಡನೇದು ತಿಂದದ್ದು ಯಾಕೆ? ಅಹಿಂಸೆ ಎಂಬ ಶಬ್ದದ ಅರ್ಥ ಅದಲ್ವೇ ಅಲ್ಲ, ಗೊತ್ತಿಲ್ಲ ನಮಗೆ. ಅಹಿಂಸೆ ಎಂಬ ಶಬ್ದದ ಅರ್ಥ ಉದಾತ್ತವಾದ ಅರ್ಥ. ಉದಾಹರಣೆಗೆ, ಒಂದು ಪೆಟ್ಟು ಬಿದ್ದರೆ, ಬಿದ್ದಾಗ ಅವನನ್ನು ಎದುರಿಸುವ ಸಾಮರ್ಥ್ಯ ನನಗೆ ಇಲ್ಲದೆ ಇದ್ದರೆ ಆಗ ನಾನು ಮಾಡಬೇಕಾದ್ದು ಅಲ್ಲಿಂದ ಓಡಬೇಕು. ಹೆದರಿ ಅಲ್ಲ, ಮುಂದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ. ಕೃಷ್ಣ ಅದನ್ನೇ ಮಾಡಿದ್ದು. ಜರಾಸಂಧ ಇವರನ್ನೆಲ್ಲ ನಾಶ ಮಾಡಬೇಕು ಅಂತ ಯುದ್ಧಕ್ಕೆ ಬಂದಾಗ ಕೃಷ್ಣ ಏನು ಮಾಡಿದ? ಎಲ್ಲರನ್ನು ಕರ್ಕೊಂಡು ಓಡಿದ. ಹಾಗೆ ಕೃಷ್ಣನಿಗೊಂದು ಹೆಸರು ಎಂಥದ್ದು? ರಣಛೋಡ್ ದಾಸ್, ಯುದ್ಧದ ಕ್ಷೇತ್ರವನ್ನು ಬಿಟ್ಟು ಓಡಿದವ ಅಂತ. ಓಡುವುದು ಅಪರಾಧ ಅಲ್ಲ. ಯಾಕೆ ಅಪರಾಧ ಅಲ್ಲ ಅಂತ ಹೇಳಿದರೆ, ಅವ ಓಡಿದ್ದೇ ಒಂದು ನಿಶ್ಚಯ ಇತ್ತು ಅವನ ಮನಸ್ಸಿನಲ್ಲಿ. ಜರಾಸಂಧ ಯುದ್ಧಕ್ಕೆ ಬಂದು ಯುದ್ಧ ಮಾಡಿದರೆ ಅಲ್ಲಿಯೂ ಕೆಲವರು ಸಾಯ್ತಾರೆ, ಇಲ್ಲಿ ಅನೇಕರು ಸಾಯ್ತಾರೆ. ಸಾಯಬೇಕಾದ್ದು ಒಬ್ಬನೇ, ಜರಾಸಂಧ ಮಾತ್ರ. ಅವನನ್ನು ತೆಗೆದರೆ ಸಾಕಲ್ಲ. ಹಾಗಾಗಿ ಓಡಿ ಹೋದವ ಮತ್ತೆ ಇಬ್ಬರನ್ನು ಜೊತೆ ಸೇರಿಸಿಕೊಂಡು ಬರ್ತಾನೆ. ಬಂದು ಹೇಳ್ತಾನೆ ಮಾಡುವ ಯುದ್ಧ ಅಂತ. ಜರಾಸಂಧ ಕೃಷ್ಣನೋ ನೀನು ಕಾಣುವಾಗಲೇ ಹೆಣ್ಣು ಮಕ್ಕಳಾಗಿದ್ದು, ಓಡು ಅಂತ ಹೋಗು ಇಲ್ಲ ಅಂತ ಹೇಳ್ತಾನೆ. ಅರ್ಜುನನನ್ನು ನೋಡಿ ಹೇಳ್ತಾನೆ, ನಿನ್ನ ಹತ್ರ ಯುದ್ಧ ಮಾಡಬಹುದಿತ್ತು, ಆದರೆ ನನ್ನ ರಟ್ಟೆಗೆ ನಿನ್ನ ರಟ್ಟೆ ಬರಲಿಕ್ಕಿಲ್ಲ, ಹಾಗಾಗಿ ನೀನು ಬೇಡ. ಇನ್ನೊಬ್ಬ ಇದ್ದಾನಲ್ಲ, ಅವನೊಟ್ಟಿಗೆ ಯುದ್ಧ ಮಾಡಿ ಸತ್ತ. ಆಗಬೇಕಾದ ಕೆಲಸ ಎಂಥದ್ದು? ದುಷ್ಟರು ನಾಶ ಆಗಬೇಕು ಅಷ್ಟೇ. ಅದರ ಹೆಸರು ಅಹಿಂಸೆ ಅಂತ. ಹಾಗೆ ಯಾರಾದರೂ ಒಂದು ಕೆನ್ನೆಗೆ ಹೊಡಿಲಿಕ್ಕೆ ಬಂದರೆ, ನನಗೆ ತಾಕತ್ತಿದ್ದರೆ ನಾನು ಇನ್ನೊಂದು ಕೆನ್ನೆ ತೋರಿಸಬೇಕು. ಆ ಇನ್ನೊಂದು ಕೆನ್ನೆ ತೋರಿಸುವ ಶೈಲಿ ನೋಡಿಯೇ ಎದುರಿನವನ ಕೈ ಸ್ವಲ್ಪ ನಡುಗಲಿಕ್ಕೆ ಪ್ರಾರಂಭ ಆಗಬೇಕು. ಆಗಲೂ ಅರ್ಥ ಆಗದೆ ಅವ ಪೆಟ್ಟು ಹೊಡಿಲಿಕ್ಕೆ ಬಂದರೆ, ಭಗವಂತ ಅವನಿಗೆ ಮಾತ್ರ ಕೈ ಕೊಟ್ಟದ್ದಲ್ಲ, ನನಗೂ ಕೊಟ್ಟಿದ್ದಾನಲ್ಲ. ಒಂದು ಕೈಯಿಂದ ಹಿಡ್ಕೊಳ್ಳೋದು, ಒಂದು ಕೈಯಿಂದ ಹಿಡ್ಕೊಂಡ ನಂತರ ಇನ್ನೊಂದು ಕೈ ಫ್ರೀ ಉಂಟ ಇಲ್ವ? ಆ ಕೈಯಿಂದ ಇದ್ದ ಪೂರ್ತಿ ಶಕ್ತಿ ಹಾಕಿ ಅವನ ಕೆನ್ನೆ ಹತ್ತಿರದವರೆಗೆ ತರುವುದು. ಹೊಡಿಲಿಕ್ಕಿಲ್ಲ, ಕ್ಷಮಿಸಿದ್ದೇನೆ ಹೋಗುವಂತೆ. ಇದು ಭಾರತ. ಒಂದು ಸರ್ತಿ ಹೊಡಿಲಿಕ್ಕಿಲ್ಲ ಅಷ್ಟೇ. ಉದಾಹರಣೆಗೆ, ಯಾಗ ರಕ್ಷಣೆಗೆ ವಿಶ್ವಾಮಿತ್ರ ರಾಮನನ್ನು ಕರ್ಕೊಂಡು ಹೋಗ್ತಾನೆ. ಯಾಗ ಪ್ರಾರಂಭ ಆದಾಗ ತಾಟಕಿ ಬರ್ತಾಳೆ. ರಾಮ ಬಾಣ ಬಿಡ್ತಾನೆ. ಹೆಣ್ಣು ಮಗಳು ಆ ಬಾಣದ ನೋವಿಗೆ ಓಡಲಿ ಅಂತ ಅಂದಾಜು ಮಾಡಿ ಹಾಗೆ ಮಾಡಿದ್ದು. ಆದರೆ ಆಕೆಗೆ ಈ ಭಾಷೆ ಅರ್ಥ ಆಗುವುದಿಲ್ಲ. ಕೆನ್ನೆ ಹತ್ತಿರ ತಂದು ನಿಲ್ಲಿಸಿದರೆ ಅರ್ಥ ಆಗುವುದಿಲ್ಲ. ಆಗ ಏನು ಮಾಡಬೇಕಾಗುತ್ತದೆ? ಕೆನ್ನೆಗೆ ಕೊಡಬೇಕು. ಹೇಗೆ ಕೊಡಬೇಕು? ಮತ್ತೆ ಅವ ಹೇಳಬಾರದು ಅಷ್ಟೇ. ಆ ರೀತಿ ಪೆಟ್ಟು ಕೊಡುವಂಥ ಸ್ವಭಾವ ನಮ್ಮದಾಗಬೇಕು. ರಾಮನ ಹತ್ರ ರಾವಣ ಅದನ್ನು ಹೇಳಿದ್ದು, ಹೆಣ್ಣು ಮಗಳು ಅಂತ ಬಿಡಬೇಡ, ನಿನ್ನ ಅಪ್ಪ ನಿನ್ನನ್ನು ನನ್ನ ಜೊತೆ ಕಳುಹಿಸಿದ್ದು ಇವರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಹೇಳಲಿಕ್ಕೆ ಹೊಡಿ ಅಂತ. ರಾಮನ ಬಿಲ್ಲಿಗೆ, ಬಾಣಕ್ಕೆ ಮೊದಲ ಗುರಿ ಒಬ್ಬಳು ಹೆಣ್ಣು ಮಗಳು ಅಲ್ಲ, ರಾಕ್ಷಸಿ. ಹೆಣ್ಣು ಮಗಳು ಎಂಬ ಶಬ್ದ ಹೇಳಿದರೆ ಅರ್ಥ ಬೇರೆ ಆಗ್ತದೆ. ಒಬ್ಬಳು ರಾಕ್ಷಸಿ. ಆ ರಾಕ್ಷಸಿಯನ್ನು ರಾಮ ಕೊಂದ. ವಿಚಿತ್ರ ನಮ್ಮ ದೇಶದ ಕಥೆ. 4 ಯುಗಗಳ ಹೆಸರು ಹೇಳ್ತೇವೆ ನಾವು. ಆ 4 ಯುಗಗಳಲ್ಲಿ ಮೊದಲನೇ ಯುಗ ಸತ್ಯಯುಗ, ಕೃತಯುಗ. ಹೇಗಿತ್ತಂತೆ? ಎಲ್ಲವೂ ಚೆನ್ನಾಗಿತ್ತು. ಹಾಗಿದ್ರೆ ಚಂದ ಅಂತ ಅನ್ನಿಸ್ತದೆ ನಮಗೆ. ಆ ಕಥೆಯನ್ನೇನು ಹೇಳ್ತಾರೆ? ಹೇಗಿತ್ತಂತೆ? ನ ರಾಜ್ಯಂ ನ ರಾಜಾಸೀತ್, ನ ದಂಡಿಯೋ ನ ಚ ದಾಂಡಿಕಃ. ದಂಡಿಸೋರಿರಲಿಲ್ಲ, ದಂಡಿಸಲ್ಪಡುವವರಿರಲಿಲ್ಲ, ರಾಜ್ಯ ಇರಲಿಲ್ಲ, ರಾಜ ಇರಲಿಲ್ಲ. ಮತ್ತೆ ಹೇಗಪ್ಪ ನಡೀತಾ ಇತ್ತತ್ತು? ಧರ್ಮೇಣ ಇವ ಪ್ರಜಾ ಸರ್ವಾಹ ರಕ್ಷಂತೆ ಸ್ಮ ಪರಸ್ಪರಂ. ಧರ್ಮದ ಆಧಾರದಲ್ಲಿ ನಡೀತಾ ಇತ್ತು. ಕೃತಯುಗ ಹೋಯಿತು, ತ್ರೇತಾಯುಗ ಬಂತು. ತ್ರೇತಾಯುಗ ಬಂದಾಗ 2 ಶಕ್ತಿಗಳು ನಮಗೆ ಕಾಣ್ತದೆ. ಒಂದು ಶಕ್ತಿ ಸಮುದ್ರದ ಆಚೆಗೆ,
ಇನ್ನೊಂದು ಶಕ್ತಿ ಭಾರತದಲ್ಲಿ. ಸಮುದ್ರದ ಆಚೆಗಿರುವ ಶಕ್ತಿವಂತ ಸಾಮಾನ್ಯ ಮನುಷ್ಯ ಅಲ್ಲ, ಹುಟ್ಟಿನಿಂದ ಬ್ರಾಹ್ಮಣ, ವೇದ ಪಾರಂಗತ, ಎಲ್ಲ ದೃಷ್ಟಿಯಲ್ಲೂ ಶಕ್ತಿ ಸಂಪನ್ನ, ಎಲ್ಲವೂ ಇತ್ತು. ಅನೇಕ ಜನ ದೇವತೆಗಳು ಅವನ ಆಜ್ಞೆಗೆ ಸರಿಯಾಗಿ ಕೆಲಸವನ್ನು ಮಾಡ್ತಾರೆ. ಅಷ್ಟು ಶಕ್ತಿ ಸಂಪನ್ನನಾದಂತಹ ವ್ಯಕ್ತಿ ಮಾಡಿದ್ದೆಂಥದ್ದು, ಮಾಡಬಾರದ ಕೆಲಸ ಮಾಡಿದ. ಅದಕ್ಕೋಸ್ಕರ ಅವನನ್ನು ತೆಗಿಬೇಕಾಯಿತು. ಆ ತೆಗೆಯುವ ಶಕ್ತಿ ಭಾರತದಲ್ಲಿ ಹುಟ್ಟಿಕೊಂಡಿತು. ಯಾವಾಗ ಹುಟ್ಟಿಕೊಂಡಿತು? ನಮ್ಮ ಹತ್ರ ಕೇಳಿದರೆ ಅದ್ಭುತವಾದಂಥದ್ದು ಕತೆ, ನಂಬಲಿಕ್ಕೆ ಸಾಧ್ಯ ಇಲ್ಲದ ಕತೆ ಹೇಳ್ತೇವೆ ನಾವು. ನಾವೇನು ಹೇಳ್ತೇವೆ? ಕೃತಯುಗ 17,28,000 ವರ್ಷಗಳು, ಅದಾದಮೇಲೆ ತ್ರೇತಾಯುಗ, ಅದು 12,96,000 ವರ್ಷ ನಮ್ಮ ಲೆಕ್ಕದಲ್ಲಿ. ಆಮೇಲೆ ಬಂದ ದ್ವಾಪರ ಯುಗ, ಅದು 8,64,000. ನಾವು ಇರುವಂಥ ಈ ಯುಗ 4,32,000. ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆಗ ಬ್ರಹ್ಮನ ಆಯುಷನ ಕಥೆ ಹೇಳಿದರು ಕುಮಾರ ಭಟ್ರು. ಬ್ರಹ್ಮನ ಅವನಿಗೂ 100 ವರ್ಷ, ಬ್ರಹ್ಮನಿಗೆ ವರ್ಷ ಎಷ್ಟು ಅಂತ ಕೇಳಿದರೆ 100 ವರ್ಷ. ಆದರೆ ಬ್ರಹ್ಮನ ದಿನ ಎಷ್ಟು ಅಂತ ಕೇಳಿದರೆ ಧರೆಯೋಳು ಚತುರ್ಯುಗಗಳು ಮರಳಿ ಮರಳಿ 1000 ಬಾರಿ ಬಂದಡೆ ಅಜಗೆ ಒಂದು ದಿನ. ಅಂದರೆ 43,20,000 ವರ್ಷಗಳು, 4 ಯುಗಗಳು ಸೇರಿ ಅಂತಹ ಯುಗಗಳು 1000 ಬಾರಿ ಬಂದಾಗ ಬ್ರಹ್ಮನಿಗೆ ಒಂದು ದಿನ ಅಷ್ಟೇ. ಈ ಕಲ್ಪನೆ ಹೇಳಬೇಕಾದರೂ ನಮ್ಮ ಎತ್ತರ ಎಷ್ಟಿರಬೇಕು? ಅಂಥ ಎತ್ತರದಲ್ಲಿದ್ದ ದೇಶ ಇದು. ಮರೆಸೋಗಿದೆ ನಮಗೆ. ಮತ್ತೆ ನೆನಪು ಮಾಡಬೇಕಾದವರು ಯಾರು? ತ್ರೇತಾಯುಗದಲ್ಲಿ ಆಯಿತು, ರಾವಣನನ್ನು ಕೊಲ್ಲಬೇಕಾಯಿತು. ರಾಮ ಬಂದು ಯಾರ್ಯಾರನ್ನು ಕೊಲ್ಲಬೇಕು ಎಲ್ಲರನ್ನು ಕೊಂದ, ಒಬ್ಬರನ್ನು ಬಾಕಿ ಮಾಡಲಿಲ್ಲ, ಎಲ್ಲರನ್ನು ಕೊಂದ. ಆಮೇಲೆ ರಾಮರಾಜ್ಯ ಆಯಿತು. ಯಾರು ಸಾಯಬೇಕು ಅವರು ಮಾತ್ರ ರಾಮನ ಕೈಯಲ್ಲಿ ಸತ್ತರು. ಕಾಲ ಬದಲಾಯಿತು. ಮುಂದಿನ ಯುಗ ಬಂತು. ಮುಂದಿನ ಯುಗ ಬಂದಾಗ ಇದು ವಿನಾಶದ ದೃಷ್ಟಿ ಹೇಗೆ ಹೋಗುತ್ತದೆ ಅಂತ. ಒಂದೇ ಮನೆಯಲ್ಲಿ 2 ಗುಂಪುಗಳು. ತ್ರೇತಾಯುಗದಲ್ಲಿ ಸಮುದ್ರದ ಆಚೆಗೊಂದು, ಭಾರತದಲ್ಲಿ ಒಂದು. ದ್ವಾಪರ ಯುಗಕ್ಕೆ ಮುಟ್ಟುವಾಗ ಒಂದೇ ಮನೆಯಲ್ಲಿ 2 ಗುಂಪು. ಒಬ್ಬರು ಧರ್ಮಕ್ಕೆ ಸಂಬಂಧಪಟ್ಟಂತೆ, ಇನ್ನೊಬ್ಬರು ಅಧರ್ಮಕ್ಕೆ ಸಂಬಂಧಪಟ್ಟಂತೆ. ಈ ಧರ್ಮ ಎಂಬ ಶಬ್ದ ಆಗ ಉಲ್ಲೇಖ ಮಾಡಿದರು. ಅದ್ಭುತವಾದಂಥದ್ದು. ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಧ್ಯೇಯವಾಕ್ಯ ಉಂಟು, ಯಥೋ ಧರ್ಮಸ್ತಥೋ ಜಯ ಅಂತ. ಅದರ ಹಿಂದೆ ಅರ್ಥವೂ ತುಂಬ ಉಂಟು. ಸುಪ್ರೀಂ ಕೋರ್ಟ್ನ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಯಾಕೆ ಅಂತ ಒಬ್ಬರು ಕೇಳಿದರು. ಅದಕ್ಕೆ ಒಬ್ಬರು ವ್ಯಂಗ್ಯವಾಗಿ ಹೇಳಿದರು, ಯಾಕಂದರೆ ಕಣ್ಣು ಬಿಚ್ಚಿದ್ರೆ ಅನೇಕ ಅಂಶಗಳು ಕಾಣ್ತದಲ್ಲ, ಅದಕ್ಕೋಸ್ಕರ ಬೇಡ ಅದು ಅಂತ. ಹಾಗಲ್ಲ ಅದು. ಆ ವಾಕ್ಯ ಹೇಳಿದ್ದು ಯಾರು ಅಂತ ಕೇಳಿದರೆ ಮಹಾಭಾರತದಲ್ಲಿ ಗಾಂಧಾರಿ ಮಾತೆ ಆ ಮಾತು ಹೇಳಿದ್ದು. ದುರ್ಯೋಧನ ಯುದ್ಧಕ್ಕೆ ಹೊರಟು ಅಮ್ಮನ ಹತ್ರ ಆಶೀರ್ವಾದ ಕೇಳಲಿಕ್ಕೆ ಹೋಗ್ತಾಳೆ. ಹಾಗೆ ಹೋದಾಗ ಅಮ್ಮ ಆಶೀರ್ವಾದ ಮಾಡು, ಯುದ್ಧಕ್ಕೆ ಹೋಗ್ತೇನೆ ಅಂತ ಹೇಳಿದಾಗ ಗಾಂಧಾರಿ ಹೇಳಿದ್ದು, ಮಗು ಯಥೋ ಧರ್ಮಸ್ತಥೋ ಜಯ, ಎಲ್ಲಿ ಧರ್ಮ ಉಂಟೋ ಅಲ್ಲಿ ಜಯ, ನೀನು ಗೆದ್ದು ಬಾ ಅಂತ ಹೇಳಲಿಲ್ಲ. ಇದು ಭಾರತ. ಅನ್ಯಾಯ ಮಾಡಿದವರನ್ನು ಮೇಲೆ ಬರಬೇಕು ಅಂತ ಎಂದೂ ಬಿಡಲಿಲ್ಲ. ಅದೇ ಇನ್ನೊಂದು ಶಬ್ದ ಉಂಟು, ನಾವು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಈ ದೇಶದಲ್ಲಿ ಉಂಟು. ಅದರ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದರೆ ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ವಾಯುಪಡೆಯ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದರೆ ನಭಸ್ಪೃಶಂ, ಆಕಾಶದಷ್ಟು ಎತ್ತರಕ್ಕೆ ಹೋಗಬೇಕು. ನಮ್ಮ ನೇವಲ್ ವ್ಯವಸ್ಥೆಯ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದರೆ ಶನ್ನೋ ವರುಣ. ಎಷ್ಟು ಅದ್ಭುತ ಅದು. ನಮ್ಮ ಇದು ಯಾವುದು, ನಮ್ಮ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಯಾವುದರಲ್ಲಿ ಅದು ಎಲ್ರಿಗೂ ಗೊತ್ತುಂಟು. ಇದೆಲ್ಲ ವಾಕ್ಯಗಳು ನಮ್ಮ ಇಡೀ ದೇಶದ ಲಾಂಛನವೇ. ಅದರಲ್ಲಿರುವಂಥ ಶಬ್ದ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಆದರೆ ದುರದೃಷ್ಟ ಇವತ್ತು ಸತ್ಯದ ಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿದರೆ, ಮನೆಯಲ್ಲಿ ಅಪ್ಪ ಫೋನ್ ಮಾಡ್ತಾ ಇದ್ದಾನೆ, ಮಗ ಕೂತು ಅವನ ಬರೆಯುವ ಕೆಲಸ ಮಾಡ್ತಾನೆ. ಅಪ್ಪನ ಫೋನ್ನಲ್ಲಿ ಯಾರೋ ಪ್ರಶ್ನೆ ಹೇಳ್ತಾರೆ, ನೀನು ಎಲ್ಲಿದ್ದಿ ಅಂತ. ಈ ಅಪ್ಪ ಮಗ ಅಲ್ಲಿ ಕೂತ್ಕೊಂಡಾಗಲೇ ಹೇಳ್ತಾನೆ, ನಾನು ಆಫೀಸ್ನಲ್ಲಿದ್ದೇನೆ, ಏನು ಬೇಕಿತ್ತು?
ಅಪ್ಪ ಮನೆಯಲ್ಲೇ ಇದ್ದಾನೆ, ಮಗ ಅಲ್ಲಿ ಪಾಠಕ್ಕೆ. ಈ ಅಪ್ಪ ಈ ಸುಳ್ಳು ಹೇಳಿದರೆ ಆ ಮಗ ಮತ್ತೆ ಸತ್ಯ ಹೇಳಲಿಕ್ಕೆ ಸಾಧ್ಯ ಉಂಟಾ? ದಿಕ್ಕು ಸರಿ ಮಾಡಬೇಕಾದವರು ಯಾರು? ತ್ರೇತಾಯುಗ ಕಳೆದು ದ್ವಾಪರ ಯುಗ ಬಂದು ಒಂದೇ ಮನೆಯಲ್ಲಿ ಎರಡು ಗುಂಪುಗಳಾದಾಗ ಆ ಅಧರ್ಮದ ನಾಶಕ್ಕೆ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಂಥ ಮಾತು ಯದಾ ಯದಾ ಹಿ ಧರ್ಮಸ್ಯ ಅಂತ ಕೃಷ್ಣ ಹೇಳ್ತಾನಲ್ಲ, ಆ ಪುಣ್ಯಾತ್ಮ ಬರಬೇಕಾಯಿತು. ಆದರೆ ರಾಮನಿಗೂ ಕೃಷ್ಣನಿಗೂ ಸ್ವಲ್ಪ ವ್ಯತ್ಯಾಸ ಉಂಟು. ರಾಮ ಯಾರ್ಯಾರನ್ನು ಕೊಲ್ಲಬೇಕು ಅವರನ್ನೆಲ್ಲ ಕೊಂದ, ಕೃಷ್ಣ ಒಬ್ಬರನ್ನು ಕೊಲ್ಲಿಲ್ಲ. ಅಪವಾದ ಬಿಡಿ, ಅವನ ಮಾವನನ್ನು ಸಣ್ಣ ಮಗು ಆಗಿದ್ದಾಗ ಕೊಂದಿದ್ದಾನೆ, ಅದೆಲ್ಲ ಲೆಕ್ಕಕ್ಕಿಲ್ಲ. ಮತ್ತೆ ಕೊಂದದ್ದು ಒಬ್ಬನನ್ನು, ಶಿಶುಪಾಲನನ್ನು. ಅದಕ್ಕೂ ಕಾರಣ ಇತ್ತು, ಅವನ ಅತ್ತೆಗೆ ಮಾತು ಕೊಟ್ಟಿದ್ದ, ನಿನ್ನ ಮಗ 100 ತಪ್ಪು ಮಾಡುವಲ್ಲಿವರೆಗೆ ನಾನೇನು ಮಾತಾಡೋದಿಲ್ಲ, 101ನೇ ತಪ್ಪು ಮಾಡಿದರೆ ಆಕೆನೇ ಹೇಳಿದ್ರು ತೆಗೆಯವನನ್ನು ಅಂತ. ಹಾಗಾಗಿ ಅವನು 101ನೇ ತಪ್ಪು ಮಾಡಿದಾಗ ತೆಗೆದವನನ್ನು. ಅದು ಬಿಟ್ಟರೆ ಅವ ಯಾರನ್ನು ಹಾಗೆ ಕೊಲ್ಲಿಲ್ಲ. ಆದರೆ ಆ ಪುಣ್ಯಾತ್ಮ ಎಲ್ಲರನ್ನೂ ಕೊಲ್ಲಿಸಿದ ಅಷ್ಟೇ, ಅವ ಕೊಲ್ಲಿಲ್ಲ. ಆದರೆ ಯಾರನ್ನು ಬಿಡಲಿಲ್ಲ. ಅನ್ಯಾಯ ಮಾಡುವವರೆಲ್ಲರೂ ಹೋಗಬೇಕು ಅಂತ ನಿಶ್ಚಯ ಆಯಿತು. ಆ ಯುಗವು ಮುಂದೆ ಮುಗಿದೋಯ್ತು. ಈಗ ನಮ್ಮ ಯುಗ ಬಂದಿದೆ, ಕಲಿಯುಗದಲ್ಲಿ. ಕಲಿಯುಗದ ಕಥೆ ಎಂಥದ್ದು? ಒಬ್ಬನೇ ಮನುಷ್ಯ ಬೆಳಗ್ಗೊಂದು ಮಾತಾಡ್ತಾನೆ, ಸಂಜೆ ಇನ್ನೊಂದು ಮಾತಾಡ್ತಾನೆ. ಈಗ ಕೊಲ್ಲುದಿದ್ರೆ ಮಾಡಬೇಕು, ಎಲ್ಲರನ್ನು ತೆಗಿಬೇಕಲ್ಲ. ಸರಿಪಡಿಸುವವರು ಯಾರು? ಸರಿಪಡಿಸುವವರು ಯಾರಂದರೆ ಆಗ ತಾನೇ ಉಲ್ಲೇಖ ಮಾಡಿದರು, ಸಂಘೇ ಶಕ್ತಿ ಕಲವು ಯುಗೆ. ಕಲಿಯುಗದಲ್ಲಿ ಧರ್ಮ ಸಂಸ್ಥಾಪನೆ ಆಗಬೇಕಾದ್ರೆ ಅದಕ್ಕೆ ಒಂದೇ ಮಾಧ್ಯಮ, ಸಂಘಟನೆ. ಆ ಸಂಘಟನೆ ಅಂತ ಹೇಳಿದರೆ ಅನೇಕರಿಗೆ RSS ಅಂತ ನೆನಪಾಗುತ್ತದೆ. RSS ಹೌದು ಅಲ್ವೋ ಎಂಬುದು ಕಾಲ ನಿರ್ಣಯ ಮಾಡಲಿ. ಆದರೆ ಸಂಘಟನೆ ಎಂಬುದು ಬರೀ RSSಗೆ ಸೀಮಿತ ಅಲ್ಲ, ಅದು ಗೊತ್ತಿರಬೇಕು. RSSಗೆ 100 ವರ್ಷ ಆಯಿತು ಅಂತ ಉಲ್ಲೇಖ ಮಾಡಿದರು. ಒಬ್ಬರು ವಿನೋದವಾಗಿ ಪರಮಪೂಜ್ಯರ ಸರಸಂಘ ಚಾಲಕರು ಅದನ್ನು ಹೇಳಿದ್ದಾರೆ, 100 ವರ್ಷ ಆಗೋದ್ರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ಮತ್ತೆ ಸೂರ್ಯ ಉದಯಿಸ್ತಾನೆ, ಅಸ್ತಮಿಸ್ತಾನೆ, ಮರು ದಿವಸ ಉದಯಿಸ್ತಾನೆ. 1 ದಿವಸ ಆಯಿತು, ನಾನೆಂಥದ್ದು ಮಾಡಿದ್ದೇನೆ? ನಾನು ಏನು ಮಾಡದಿದ್ದರೂ 1 ದಿವಸ ಆಗ್ತದೆ. ಅಂಥ 1 ದಿವಸ 365 ದಾಟಿದರೆ ಏನಾಗುತ್ತದೆ? 1 ವರ್ಷ ಆಗುತ್ತದೆ. ಅಂಥ ವರ್ಷಗಳು 100 ಆದರೆ 100 ವರ್ಷ ಆಯಿತು. 100 ವರ್ಷ ಆಗುವುದಕ್ಕೂ ಸಂಘಕ್ಕೂ ಸಂಬಂಧ ಇಲ್ಲ, ಅದು ಕಾಲದ ಮಹಿಮೆ. ಆ 100 ವರ್ಷಗಳಲ್ಲಿ ಸಂಘ ಏನು ಮಾಡಿತು ಎಂಬುದು ಪ್ರಶ್ನೆ. ಏನು ಮಾಡಿತು ಅಲ್ಲ, ಏನೇನು ಮಾಡಲಿಲ್ಲ. ಅದು ಎಲ್ಲ ಸಂದರ್ಭದಲ್ಲಿ ನೆರೆ ಬಂತು. ಒಂದು ಉದಯವಾಣಿ ಪತ್ರಿಕೆ ಒಂದು ನೆರೆಯ ಬಗ್ಗೆ ವಿವರಣೆ ಕೊಟ್ಟಿತ್ತು, ಸುದ್ದಿಯನ್ನು ಬರೆದಿತ್ತು ಮಂಗಳೂರಿನಲ್ಲಿ. ಆ ವಿವರಣೆಯಲ್ಲಿ ಇತ್ತು ಎಲ್ಲ ಸಂಕಷ್ಟಗಳನ್ನು ವಿವರಿಸಿ ಕೊನೆಯ ಒಂದು ವಾಕ್ಯ ಏನಂದರೆ, ಎಂದಿನಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ಅಲ್ಲಿ ಹಾಜರಾಗಿದ್ದರು. ಅಂದರೆ RSSನ ಕೆಲಸ ಎಂಥದ್ದು? ಎಲ್ಲಿ ತೊಂದರೆ ಉಂಟು ಅಲ್ಲಿ ಹೋಗಿ ನಿಲ್ಲುವುದು. ಎಂದಿನಂತೆ ನಮ್ಮ ಸ್ವಭಾವ ಅಂತ ಹೇಳಿದ ಹಾಗೆ. ಆ ರೀತಿ ಇದ್ದಾಗ ನಮ್ಮಲ್ಲಿರುವ ಕಶ್ಮಲಗಳು ದೂರ ಆಗಿ ನಾವು ಎತ್ತರಕ್ಕೆ ಹೋಗ್ತೇವೆ. ಹಾಗಾಗಿ ಸಂಘಟನೆ ಎಂಬ ಶಬ್ದದ ಅರ್ಥ ಬರೀ RSSಗೆ ಸೀಮಿತ ಮಾಡುವುದರ ಬದಲು ಅದಕ್ಕಿಂತ ಒಂದು, ಈಗ ಹಾಡು ಹೇಳಿದರು, ಮಾಡಿ ಸೀಮೋಲ್ಲಂಘನ. ಆ ಸೀಮೋಲ್ಲಂಘನದ ಕಾಲ ಹತ್ತಿರ ಬಂದಿದೆ. ಈ ಎಲ್ಲ ಸಮಸ್ಯೆಗಳನ್ನು RSSಗೆ ಬಿಟ್ಟು ನಾವು ಶಾಂತವಾಗಿ ಮನೆಯಲ್ಲಿ ನಿದ್ರೆ ಮಾಡುವುದಲ್ಲ. RSSನವರವರ ಕೆಲಸ ಮಾಡಲಿ, ಸಮಿತಿಯವರವರ ಕೆಲಸ ಮಾಡಲಿ, ಮಾಡಬೇಡಿ ಅಂತ ಹೇಳೋದಿಲ್ಲ. ಯಾಕಂದರೆ ಇವಾಗ ಇಷ್ಟರವರೆಗೆ ಮಾಡಿದ ಎಲ್ಲ ಕೆಲಸಗಳನ್ನು ಒಳ್ಳೆಯದನ್ನೇ ಮಾಡಿದ್ದಾರೆ ಅವರು. ಹಾಗಾಗಿ ಮಾಡ್ತಾ ಹೋಗಲಿ. ಆದರೆ ಉಳಿದ ಜನರಿಗೂ ಒಂದು ಜವಾಬ್ದಾರಿ ಹೊಣೆಗಾರಿಕೆ ಉಂಟಲ್ಲ, ಆ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಮುಂದೆ ಇಡಬೇಕಾಗಿದೆ. ಹೆಜ್ಜೆ ಮುಂದೆ ಇಡಬೇಕಾದರೆ ಆ ಹೆಜ್ಜೆ ಮುಂದೆ ಇಡಲಿಕ್ಕೂ ಮಾರ್ಗದರ್ಶಕ ಸೂಚಿ ಇದೆ. ಈ ದೇಶದ ಬಗ್ಗೆ ಆಗಲೇ ಹೇಳಿದರು. ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದಾಗ ಆನಂದ ಆಗ್ತದೆ. ಈ ದೇಶದ ಹುಟ್ಟು ಯಾವಾಗ ಅಂತ ಕೇಳಿದರೆ ಯಾರು ಉತ್ತರ ಹೇಳಬಹುದು? ಗೊತ್ತಿಲ್ಲ ಇದ್ದದೆ ಬಹಳ ಸುಲಭದಲ್ಲಿ ಹೇಳಿಬಿಟ್ಟಿದ್ದಾರೆ. ಏನು ಸನಾತನ ಅಂದ್ರೇನು? ಯಾವಾಗ ಹುಟ್ಟಿದ್ದು ಅಂತ ಗೊತ್ತಿಲ್ಲ ಅಂತ. ಹುಟ್ಟೆ ಇಲ್ಲದಿದ್ದದ್ದಕ್ಕೆ ಇನ್ನೊಂದು ದಿನಾಂಕ ಬರೆಯುವ ಅಗತ್ಯ ಇಲ್ಲ. ಒಂದು ಚಿತ್ರ ಹಾಕಿರ್ತಾರೆ, ಅದರಲ್ಲಿ 2 ಡೇಟ್ ಹಾಕಿರ್ತಾರೆ. ಮೊದಲು ಜನನ ದಿನಾಂಕ, ಎರಡನೆಯದ್ದು ಮರಣದ ದಿನಾಂಕ. ಈ ಮೊದಲನೇ ವಾಕ್ಯ ಶಬ್ದವೇ ಇಲ್ಲದಿದ್ದರೆ ಎರಡನೇ ಶಬ್ದದ ಅಗತ್ಯವೇ ಇಲ್ಲ. ಇದು ಭಾರತದ ಹಿರಿಮೆ. ಯಾರಿಲ್ಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ದೇಶವನ್ನು. ಯಾರು ಎಷ್ಟು ಬೇಕಾದ್ರೆ ಏನು ಬೇಕಾದರೂ ಮಾಡಲಿ. ಒಬ್ಬರಂತೂ ಆ ಸೋಮೇಶ್ವರ್ ಅಂತ ಒಬ್ಬರು ಡಾಕ್ಟ್ರು, ಅವರು ಒಂದು ಕಡೆ ಹೇಳ್ತಾರೆ, ನಮ್ಮ ಹಿಂದೂ ಸಂಸ್ಕೃತಿ ಹೇಗುಂಟು ಅಂತ ಹೇಳಿದರೆ
ಒಂದು ಗ್ರಾವಿಟೇಷನಲ್ ಡಾಲ್ ಒಂದು ಮೂರ್ತಿ ಸಿಗ್ತದೆ. ಅದರ ಆಧಾರ ಯಾವುದಂತ ಕೇಳಿದರೆ ಅದನ್ನು ರೂಪಿಸಿದ್ದು, ಅದನ್ನು ನೀವು ಹೇಗೆ ಬೇಕಾದರೂ ಬಿಸಾಡಿ ಅದು ಬೀಳುವಾಗ ಸರಿಯಾಗಿಯೇ ಕೂತ್ಕೊಳ್ತದೆ ಅಂಥದ್ದು. ನಮ್ಮ ದೇಶ ಹಿಂದೂ ಧರ್ಮ ಅಂದರೆ ಹೀಗೆ. ಯಾರು ಎಷ್ಟೇ ಮಾಡಲಿ, ನಮ್ಮ ಸಮಾಜದಷ್ಟು ಪೆಟ್ಟು ತಿಂದವರು ಜಗತ್ತಿನಲ್ಲಿ ಇನ್ನೊಂದು ಸಮಾಜ ಇಲ್ಲ. ಆದರೂ ಆ ಎಲ್ಲ ಪೆಟ್ಟುಗಳ ಮಧ್ಯದಲ್ಲಿ ಕೆಲವೊಮ್ಮೆ ಸೋತ ಹಾಗೆ ಅನ್ನಿಸಿದರೂ ಅನೇಕ ಸರ್ತಿ ಗೆದ್ದಿದ್ದೇವೆ, ಗೆಲ್ತಾ ಇದ್ದೇವೆ. ಈ ದೇಶದ ಸಂಸ್ಕೃತಿಯ ವೈಶಿಷ್ಟ್ಯವೇ ಅದು, ಕಾಲದ ಮಿತಿಗಿಂತ ಹೊರಗಿನದ್ದು. ಹಾಗಾಗಿ ಇಲ್ಲಿ ನಾವು ಏನಾದರೂ ಹೇಳಬೇಕಾದ್ರೆ, ಗುರುಗಳ ಬಗ್ಗೆ ಹೇಳಬೇಕಾದ್ರೆ ಅಖಂಡ ಮಂಡಲಾಕಾರಂ. ಅಖಂಡ ಮಂಡಲಾಕಾರಂ ಅಂದರೆ ಇದ್ದದ್ದು ಅದು ಹೊರಗೆ ಬಂದ ಹಾಗೆ ವೈಶಾಲ್ಯ ವಿಸ್ತಾರ ಜಾಸ್ತಿ ಆಗ್ತಾ ಹೋಗುವುದು. ಅದರ ಪರಿಣಾಮ ನಮ್ಮ ದೇಶದ ಸಂಸ್ಕೃತಿ ಹೇಗಿರ್ತದೆ? ಎಂದು ನಕಾರಾತ್ಮಕ ಮಾತನಾಡೋ ಕ್ರಮ ಇಲ್ಲ. ನಾವು ಇಲ್ಲಿ ವೇದ ಘೋಷ ಮಾಡಿದರು. ಆ ವೇದ ಘೋಷ ಮಾಡಬೇಕಾದರೆ ಅದರಲ್ಲಿ ಭದ್ರಂಕರ್ಣೇಭಿ ಅಂತ ಶುರು ಆಯಿತು. ಅದನ್ನು ಶುರು ಮಾಡಿದಾಗ ನೆನಪಾಯಿತು ಒಂದು, ಈ ದೇಶದಲ್ಲಿ ನಕಾರಾತ್ಮಕವಾಗಿ ಯೋಚನೆ ಬಂದರೆ ಹಾಳಾಗ್ತದೆ, ಸಕಾರಾತ್ಮಕವಾಗಿ ಬಂದರೆ ಮುಂದೆ ಹೋಗ್ತೇವೆ. ಮಹಾತ್ಮ ಗಾಂಧಿಯವರು ಆಗಿರುವ ಎತ್ತರದವರು ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗ್ಬೋದು, ಸಾಮಾನ್ಯರಿಂದ ಆಗುವುದಿಲ್ಲ. ಆ ಮಹಾತ್ಮ ಗಾಂಧಿಯವರಿಗೆ ಒಬ್ಬ ಪುಣ್ಯಾತ್ಮ 3 ಚಿತ್ರದೊಂದು ಕೊಟ್ಟಂತೆ. ಆ 3 ಚಿತ್ರ ಯಾವುದು? 3 ಮಂಗಗಳ ಚಿತ್ರ. ಒಂದು ಮಂಗ ಕಣ್ಣು ಮುಚ್ಚಿದೆ, ಇನ್ನೊಂದು ಮಂಗ ಕಿವಿ ಮುಚ್ಚಿದೆ, ಮತ್ತೊಂದು ಮಂಗ ಬಾಯಿ ಮುಚ್ಚಿದೆ. ಅದನ್ನು ನೋಡಿದ ಕೂಡಲೇ ವೇದಾಂತಿಯಾಗಿದ್ದಂತಹ ಗಾಂಧೀಜಿಯವರಿಗೆ ಬಹಳ ಅದ್ಭುತವಾದಂಥ ಒಂದು ದೃಷ್ಟಿ ಸಿಕ್ಕಿತು. ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಆಡಬೇಡ ಅಂತ. ಉತ್ತರ ಒಳ್ಳೆಯದೇ. ಆದರೆ ನಮ್ಮ ದುರದೃಷ್ಟ ಏನು ಅಂತ ಕೇಳಿದರೆ, ಈ ಬೇಡ ಅಂತ ಹೇಳೋ ನಕಾರಾತ್ಮಕ ವಿಷಯ ಉಂಟಲ್ಲ, ಅದು ಬಹಳ ಕಷ್ಟದ್ದು. ಸುಮ್ಮಾಗಿ ಇಲ್ಲಿ ಕೊನೆಗೆ ಹೋಗೋದಕ್ಕಿಂತ ಮುಂಚೆ ಅನೌನ್ಸ್ ಮಾಡ್ತಾರೆ ಅಂತ ಇಟ್ಟುಕೊಳ್ಳಿ, ಯಾರು ಆ ದಿಕ್ಕಿನ ಕಡೆಗೆ ನೋಡಲೇಬಾರದು, ಎಲ್ಲ ಈಚೆ ಹೋಗಿ. ನೋಡಬಾರದು ಅಂತ ಹೇಳಿದರೆ ಇಲ್ಲಿಂದ ವಿಶ್ರಮ ಕೊಟ್ಟಗಳೇನು ಮಾಡ್ಯಾರು? ಎಲ್ಲರೂ ಒಂದು ಸರ್ತಿ ಆಚೆ ನೋಡ್ಯಾರು. ಮಾಡಬೇಡಿ ಅಂತ ಹೇಳಿದ್ದನ್ನು ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಈ ದೇಶದ ಚಿಂತನೆಯಲ್ಲಿ ನಕಾರಾತ್ಮಕ ಚಿಂತನೆ ಇಲ್ಲ. ನಮ್ಮ ಚಿಂತನೆಯಲ್ಲಿರುವಂಥದ್ದೆಲ್ಲವೂ ಸಕಾರಾತ್ಮಕ ಚಿಂತನೆ. ಆ ಸಕಾರಾತ್ಮಕ ಚಿಂತನೆಯೇ ಭದ್ರಂ ಕರ್ಣೇಭಿ ಶೃಣುಯಾಮ ಭದ್ರಂ ಪಶ್ಯೇಮ ಅಕ್ಷಭಿ. ಒಳ್ಳೆಯದನ್ನು ನೋಡುವ ಅಂತ. ಆ ಒಳ್ಳೆಯದನ್ನು ಹುಡುಕಲಿಕ್ಕೆ ಕಲಿಬೇಕು. ಕೆಟ್ಟದ್ದು ಬಂದಾಗ ಬೇರೆಯವರಿಗೆ ತೊಂದರೆ ಆಗದಂತೆ ಕೆಟ್ಟದ್ದನ್ನು ದೂರ ಮಾಡಬೇಕು. ಕೆಲವೊಮ್ಮೆ ದೂರ ಮಾಡಲಿಕ್ಕೆ ವರ್ಷಾನುಗಟ್ಟಲೆ ಬೇಕಾಗಬಹುದು. ಅದಕ್ಕೊಂದು ಉದಾಹರಣೆ ರಾಮ ಮಂದಿರ. ಆ ರಾಮ ಮಂದಿರವನ್ನು ಕೆಡವಿ ಅಲ್ಲಿ ಬೇರೆ ಒಂದು ಸ್ಟ್ರಕ್ಚರ್, ಅದಕ್ಕೆ ಬೇರೆ ಒಂದು ಹೆಸರು ಕೊಟ್ಟು ಅದರ ಆಧಾರದಲ್ಲಿ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿದರು. ಆದರೆ ಈ ಸಮಾಜ ಅದನ್ನು ಮತ್ತೆ ರಾಮನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪಣ ತೊಟ್ಟುಕೊಂಡ್ರು. ಅನೇಕ ಹೋರಾಟಗಳನ್ನು ಮಾಡಿದರು. ಹೋರಾಟ ಮಾಡಬೇಕಾದ್ರೆ ಏನೆಲ್ಲ ಮಾಡಿದರು? ರಾಮಜ್ಯೋತಿ ಬಂತು, ಇಟ್ಟಿಗೆ ಬಂತು, ಶಿಲಾಪೂಜನದ ಹೆಸರಿನಲ್ಲಿ, ಏಕಾತ್ಮತೆಯ ಹೆಸರಿನಲ್ಲಿ ಗಂಗೆ ಬಂದಳು. ಒಬ್ಬರು ಕಮ್ಯುನಿಸ್ಟರು ಸಿಟ್ಟಿನಿಂದ ಹೇಳಿದರು, ಈ RSSನವರು ಇವರು ನಂಬಲಿಕ್ಕೆ ಕೊಡುದು, ಪಂಚಮಹಾಭೂತಗಳನ್ನು ಉಪಯೋಗಿಸ್ತಾರೆ. ಪಂಚಮಹಾಭೂತ ಒಂದು ಬೆಂಕಿ ಬಂತು ಜ್ಯೋತಿ, ನೀರು ಬಂತು ಗಂಗೆ, ಮಣ್ಣು ಬಂತು ಇಟ್ಟಿಗೆ. ಪಂಚಭೂತಗಳನ್ನು ಇಟ್ಟುಕೊಂಡಾದರೂ ಇವರು ಮುಂದೆ ಹೋಗ್ತಾ ಇರ್ತಾರೆ ಅಂತ ಕಮ್ಯುನಿಸ್ಟ್ರಿಗೆ ದುಃಖ ಆಯಿತು. ದುಃಖ ಏನೇ ಆದರೂ ಕೊನೆಗೂ ಆ ಮಂದಿರ ಆಯಿತು. ಮಂದಿರ ಆದ ನಂತರ ಆ ಮಂದಿರವನ್ನು ನಾವು ನೋಡ್ತೇವಲ್ಲ, ನೋಡುವಾಗ ಆ ರಾಮನ ಚಿತ್ರದಲ್ಲಿ ಮುಖದಲ್ಲಿ 2 ಅಂಶಗಳು ನಮಗೆ ಕಾಣುತ್ತವೆ. ಆ 2 ಅಂಶಗಳು ಯಾವುದು? ರಾಮನ 2 ಕಣ್ಣು ಮತ್ತು ರಾಮನ ಒಂದು ಸಣ್ಣ ಮುಗುಳ್ನಗೆ. ನಮಗಿವತ್ತು ನಗಾಡಲಿಕ್ಕೆ ನೆನಪಾಗ್ತದ? ಮರ್ಚೋಗಿದೆಲ್ಲ. ನಮ್ಮ ಮನೆಯಲ್ಲಿ ನಗು ಇದೆಯಾ? ಒಬ್ಬರು ಡಾಕ್ಟರ್ ಹೇಳಿದರು, ಮುಗುಳ್ನಗೆ ನಗಾಡಲಿಕ್ಕೆ 4 ಸ್ನಾಯುಗಳು ಸಾಕಂತೆ. ಮುಖವನ್ನು ಗಂಟಿಕ್ಲಿಕ್ಕೆ 25 ಸ್ನಾಯುಗಳು ಬೇಕು. ಆದರೂ ಮುಖ ಗಂಟಿಕ್ಕುತ್ತೇವಲ್ಲ, ಯಾವ ಗ್ರಹಚಾರಕ್ಕೆ? ಮುಂದಕ್ಕೆ ಹೋಗಬೇಕು ಬಿಡು. ಹಾಗಾಗಿ ಸಂಘೇ ಶಕ್ತಿ ಕಲವು ಯುಗೆ ಅಂತ ಹೇಳಿದಾಗ RSS ಅಲ್ಲಿ ಅನೇಕ ಸಂಘಟನೆಗಳಿದೆ. ಎಲ್ಲ ಸಂಘಟನೆಗಳು ಕೆಲಸ ಮಾಡಲಿ. ಭಜನಾ ಸಂಘಗಳು ಮಾಡುವ ಕೆಲಸ ಒಳ್ಳೆಯದೇ. ಅನೇಕ ಜಾತಿ ಸಂಘಟನೆಗಳಿದೆ, ಒಳ್ಳೆಯದೇ. ಆ ಜಾತಿ ಸಂಘಟನೆಗಳು ತಮ್ಮ
ಕುಲಕಸುಬಿಗೋಸ್ಕರ ಜಾತಿಯ ಸಂಘಟನೆ ಕಟ್ಟಿ ಅಲ್ಲಿ ಹೇಳಿದ ಒಳ್ಳೆಯ ಅಂಶಗಳನ್ನು ಮಾಡಿದರೆ ನಿಜಕ್ಕೂ ಒಳ್ಳೆಯದೇ. ಆದರೆ ಆ ಪರಿಧಿಯನ್ನು ಅಷ್ಟೇ ಮಾಡಬೇಕು ಅಂತಿಲ್ಲ. ಅವನ ಸಾಮರ್ಥ್ಯ ಇದ್ದರೆ ಆತ ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗಬಹುದು. ಅದಕ್ಕೊಂದು ಉದಾಹರಣೆ ಕೇರಳದ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ನಾರಾಯಣ ಗುರುಗಳು ಸಂಸ್ಕೃತದ ಅಪ್ರತಿಮ ಪಾಂಡಿತ್ಯವನ್ನು ಹೊಂದಿದವರು. ಆದರೆ ಸಮಾಜವನ್ನು ಸಂಘಟಿಸಬೇಕು ಅಂತ ಹೇಳುವಂಥ ಶಕ್ತಿ ಅವರದ್ದು ಎಷ್ಟಿತ್ತು ಅಂತ ಕೇಳಿದರೆ, ಅವರು ಶಿವಮಂದಿರವನ್ನು ಕಟ್ಟಿದರು. ಕಟ್ಟುತ್ತಾ ಇದ್ದ ಹಾಗೆ ಅನೇಕ ಜನ ತಥಾಕಥಿತ ಬ್ರಾಹ್ಮಣ ಬಂಧುಗಳು ಕಟ್ಟಲಿ, ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ನಮ್ಮನ್ನು ಕರೀಲಿಕ್ಕಿಲ್ವ, ಆಗ ನೋಡುವ ಅಂದರೆ ಹೋಗಲಿಕ್ಕಿಲ್ಲ ಅಂತ ನಿಶ್ಚಯ ಮಾಡಿದ ಹಾಗೆ ಅವರದ್ದಿತ್ತು. ನಾರಾಯಣ ಗುರುಗಳು ಮಾತನಾಡಲಿಲ್ಲ. ಎಲ್ಲ ಕಟ್ಟಡ ಪೂರ್ತಿಯಾದ ನಂತರ ತನ್ನ ಶಿಷ್ಯರಿಗೆ ತಾನು ಕಲಿತ ಸಂಸ್ಕೃತದ ಆಧಾರದಲ್ಲಿಯೇ ಶಿವನ ಪ್ರತಿಷ್ಠೆ ಮಾಡುವಂಥದ್ದನ್ನು ಕಲಿಸಿಕೊಟ್ಟರು. ಶಿವನ ಪ್ರತಿಷ್ಠೆ ಆಯಿತು. ಈಗ ನಾರಾಯಣ ಗುರುಗಳು ಕಟ್ಟಿದಂಥ ಆ ಶಿವಮಂದಿರಕ್ಕೆ ಎಲ್ಲರೂ ಹೋಗ್ತಾರೆ. ಅಂದರೆ ಜಾತಿ ಯಾವುದೇ ಇರಲಿ, ಆ ಜಾತಿಯಲ್ಲಿ ಆತ ಮಾಡುವ ಕೆಲಸ ಎಷ್ಟು ಎತ್ತರದ್ದು, ಆ ಕೆಲಸಕ್ಕೆ ತಕ್ಕಂತೆ ಬೆಳಿಬೇಕಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ ಕಳೆದ ಹಿನ್ನೆಲೆಯಲ್ಲಿ ಸಂಘ ಸಮಾಜದ ಮಧ್ಯದಲ್ಲಿ ಸಮಾಜ ಸಂಘಟನೆ ಆಗಲಿಕ್ಕೆ ಏನೇನು ಮಾಡಬಹುದು. ಶಾಖೆಗೆ ಬನ್ನಿ ಅಂತ ಕರೀಲಿಲ್ಲ, ಬಂದರೆ ತಪ್ಪಲ್ಲ, ಬರಲೇಬೇಕು ಅಂತಿಲ್ಲ. ಆದರೆ ಸಮಾಜ ಹೇಗೆ ಸಂಘಟಿತ ಆಗಬೇಕು, ಸಮಾಜ ರಾಷ್ಟ್ರಕ್ಕೆ ಶಕ್ತಿ ಕೊಡುವಂತೆ ಸಂಘಟನೆ ಆಗಬೇಕು. ಹಾಗೆ ಸಂಘಟನೆ ಆಗಬೇಕಾದ್ರೆ ನಮ್ಮ ಜಾತಿ ವ್ಯವಸ್ಥೆ ಯಾವುದುಂಟು, ಆ ಜಾತಿ ವ್ಯವಸ್ಥೆಯಲ್ಲಿ ಏನೇನು ಒಳ್ಳೆದಿತ್ತು ಅದನ್ನೆಲ್ಲ ಸೇರಿಸಿ ಮಾತೃ ಸಂಸ್ಥೆಗೆ ಶಕ್ತಿ ಸಿಕ್ಕುವಂತೆ, ಸಂಸ್ಥೆಗೆ ಶಕ್ತಿ ಸಿಕ್ಕುವಂತೆ ಆಗಬೇಕಾದ. ಯಾಕಂದರೆ ವಿಕಾಸದ ಮೊದಲ ಹೆಜ್ಜೆಯೇ ಅದು. ನಮ್ಮಲ್ಲಿ ವಿಕಾಸವಾದ ಅಂತ ಹೇಳಿದ ಕೂಡಲೇ ಪಕ್ಕನೆ ಎಲ್ರಿಗೂ ನೆನಪಾಗುವುದು ಡಾರ್ವಿನ್ನ ವಿಕಾಸವಾದ. ನಮ್ಮಲ್ಲಿ ಹಾಗಲ್ಲ. ನಮ್ಮಲ್ಲಿ ವಿಕಾಸವಾದದ ಮೊದಲ ಹೆಜ್ಜೆ ನಮ್ಮ ಶಬ್ದದಲ್ಲಿ ಉಂಟು. ಭಾರತೀಯ ಭಾಷೆಯಲ್ಲಿ ವರ್ಣಮಾಲೆಗೆ ಪ್ರಾಧಾನ್ಯ. ಆ ವರ್ಣಮಾಲೆ ಸಹ ಹುಟ್ಟಿಕೊಂಡದ್ದು ಸುಮ್ಮಗೆ ABCD ಬಂದ ಹಾಗೆ ಅಲ್ಲ. ಅದು ಒಂದೊಂದು ಅಕ್ಷರ ಬರಬೇಕಾದ್ರೆ ಅದಕ್ಕೊಂದು ಕಾರಣ ಉಂಟು, ನಮಗೆ ಕಲಿಸಿಕೊಟ್ಟಿದ್ದಾರೆ. ನೃತ್ತಾವಸಾನೆ ನಟರಾಜ ರಾಜೋ ನನಾದ ಢಕ್ಕಾಂ ನವ ಪಂಚವಾರಂ. 14 ಸರ್ತಿ ಆ ಡಮರುವಿನ ಶಬ್ದ ಮಾಡಿದಂತೆ. ಆ ಡಮರುವಿನ ಶಬ್ದದಲ್ಲಿ ಮೊದಲಿನ 4 ಶಬ್ದಗಳಿಂದ ಸ್ವರಾಕ್ಷರಗಳು ಬಂತು, ಮತ್ತಿನ 10 ಶಬ್ದಗಳಿಂದ ವ್ಯಂಜನಾಕ್ಷರಗಳು ಬಂತು ಅಂತ ಹೇಳಿ ಆ ವರ್ಣಮಾಲೆ ಎಷ್ಟು ಸುಂದರವಾಗಿ ಜೋಡಿಸಿಕೊಂಡಿದ್ದಾರೆ. ಅದರ ವಿಕಾಸದ ಕಥೆ ಕೇಳಿದರೂ ಗಾಬರಿ ಆಗುತ್ತದೆ, ಆನಂದವೂ ಆಗುತ್ತದೆ. ಮೊದಲ ಅಕ್ಷರ ಆ ಅಂತ ಹೇಳಲಿಕ್ಕೆ ಯಾರ ಸಹಕಾರವೂ ಬೇಡ, ಗಂಟ್ಲು ಇದ್ದರೆ ಸಾಕು. ಶಬ್ದ ಹೊರಡಬೇಕಲ್ಲ, ಅದಕ್ಕೋಸ್ಕರ ಗಂಟ್ಲು ಬೇಕು. ಮುಂದಿನ ಎಲ್ಲ ಅಕ್ಷರಗಳಿಗೆ ಇನ್ನೊಬ್ಬರ ಸಹಕಾರ ಬೇಕು. ಆ ಸಹಕಾರವು ಎಷ್ಟು ಸುಂದರ. ವ್ಯಂಜನಾಕ್ಷರಗಳು ಶುರುವಾಗುವುದು ಕಾದಿಂದ. ಕ ಖ ಗ ಘ ङ ಈ 5 ಅಕ್ಷರಗಳನ್ನು ಹೇಳಬೇಕಾದ್ರೆ ಗಂಟಲಿನ ಜೊತೆಗೆ ನಾಲಿಗೆಯ ಬುಡ, ಜಿಹ್ವಾ ಮೂಲ ಅದಿಲ್ಲದಿದ್ದರೆ ಕಾಯಿಲ್ಲ. ಅದೇ ಕವರ್ಗ ಮುಗಿದ ನಂತರ ಚ ಬೇಕು ಅಂತ ಇದ್ದರೆ ನಾಲಿಗೆಯ ಮಧ್ಯಭಾಗ ಬೇಕು. ಚ ಛ ಜ ಝ ಞ. ಅದರ ಮುಂದಿನದ್ದು ಟ ಅಂತ ಹೇಳಬೇಕಾದ್ರೆ ನಾಲಿಗೆ ತುದಿ ಬೇಕು. ಆಮೇಲಿನ ಅಕ್ಷರ ತ ಅಂತ ಹೇಳಬೇಕಾದ್ರೆ ಹಲ್ಲು ಬೇಕು. ಮುಂದಿನ ಅಕ್ಷರ ಪ ಅಂತ ಹೇಳಬೇಕಾದ್ರೆ ತುಟಿ ಬೇಕು. ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿಗೆ ಬಂತು. ಇದು ವಿಕಾಸ. ಭಾಷೆಯ ಹುಟ್ಟೆ ವಿಕಾಸ. ಅಕ್ಷರ ಸೇರಿ ಶಬ್ದ ಆಗುತ್ತದೆ, ಶಬ್ದ ಸೇರಿ ವಾಕ್ಯ ಆಗುತ್ತದೆ. ಆ ವಾಕ್ಯದ ಜೋಡಣೆಯೂ ಅದ್ಭುತ. ಸಣ್ಣ ಉದಾಹರಣೆ, ನಮ್ಮ ಭಾಷೆಯ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟುಕೊಳ್ಬೇಕು ನಾವು. ರಾಮನು ರಾವಣನನ್ನು ಕೊಂದನು, 3 ಶಬ್ದ. ಆ 3 ಶಬ್ದಗಳನ್ನು ನೀವು ಹೇಗೆ ಬೇಕಾದರೂ ಬರೀರಿ. ರಾವಣನನ್ನು ರಾಮನು ಕೊಂದನು ರಾಮನು ರಾವಣನನ್ನು. ನೀವು ಹೇಗೆ ಹೇಳಿ, ಸಾಯುವುದು ಯಾರು ಸಾಯಬೇಕು ಅವನೇ. ಆದರೆ ಅದನ್ನು ನೀವು ಇಂಗ್ಲೀಷ್ನಲ್ಲಿ ಹೇಳಿದರೆ ಕತೆ ತೊಂದರೆ ಆದೀತು. ರಾಮ ಕೀಲ್ಡ್ ರಾವಣ ಅಂತ ಇದ್ದದ್ದು ರಾವಣ ಕೀಲ್ಡ್ ರಾಮ ಅಂದರೆ ಕಥೆ ಏನಾದೀತು? ಹೊಸ ರಾಮಾಯಣ ಬರೀಬೇಕಾದಿದ್ದಲ್ಲ. ಅಂದರೆ ನಮ್ಮ ಭಾಷೆಯು ಪರಿಪೂರ್ಣ. ವಿಭಕ್ತಿ ಪ್ರತ್ಯಯಗಳು ಎಂಥ ಅದ್ಭುತವಾದ್ದು. ಆ ಭಾಷೆ ನೋಡಿಯೇ ಪತಂಜಲಿಗಳು ತಪಸ್ಸು ಮಾಡಿ ಸಂಸ್ಕೃತ ಭಾಷೆಯ ವೈಶಿಷ್ಟ್ಯವನ್ನು ವರ್ಣನೆ ಮಾಡಿದರು. ಭಾಷೆಯ ವೈಶಿಷ್ಟ್ಯ ಹೇಳಿ ಮತ್ತೆ ಸಂಸ್ಕೃತ ಬಂದದ್ದಲ್ಲ. ಸಂಸ್ಕೃತ ಇತ್ತು, ಅದರಲ್ಲಿ ಏನೇನು ಒಳ್ಳೆಯದುಂಟು, ಹೇಗಿತ್ತು, ಇದನ್ನು ಬರೆದದ್ದು ತಪಸ್ವಿ ಪತಂಜಲಿಗಳು. ಹೀಗೆ
ಆ ಭಾಷೆಯ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ವೇದ ಉಪನಿಷತ್ತು ಹುಟ್ಟಿಕೊಂಡಿತು. ಹಾಗೆ ಹೇಳಿದಾಗ ಅನೇಕರಿಗೆ ಸಂಸ್ಕೃತ ಬಿಟ್ಟರೆ ಬೇರೆ ಭಾಷೆಯಲ್ಲಿ ಹಾಗಾದರೆ ಇಲ್ಲವೋ? ಯಾರು ಹೇಳಿದ್ದಿಲ್ಲ ಅಂತ? ಎಲ್ಲ ಭಾಷೆಯಲ್ಲಿಯೂ ಉಂಟು. ಸತ್ಯಂ ವದ ಧರ್ಮಂಚರ ಸಂಸ್ಕೃತ. ಅದನ್ನೇ ಬಸವಣ್ಣನವರೇನು ಹೇಳಿದರು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇನ್ನೊಂದು ಭಾಷೆಯಲ್ಲಿ ಹೇಳಿದರು, ಸಾಕಲ್ಲ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆದರು. ಅದೇ ರಾಮಾಯಣವನ್ನು, ಅದರ ಸಾರವನ್ನು ಕುವೆಂಪುರವರು ರಾಮಾಯಣ ದರ್ಶನದಲ್ಲಿ ಈ ಸಮಾಜಕ್ಕೆ ಕೊಟ್ಟರು. ಆ ಸಂಸ್ಕೃತ ಅರ್ಥ ಆಗದಿದ್ದರೆ ರಾಮಾಯಣ ದರ್ಶನ ಓದಿ. ಎಲ್ಲ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಇದು ಸಂಸ್ಕೃತ ಆಯಿತು. ದೇವನೊಬ್ಬ ನಾಮ ಹಲವು ನಮ್ಮ ಭಾಷೆ ಆಯಿತು. ಅರ್ಥ ಇಷ್ಟೇ. ಇನ್ನೊಂದು ವಿಶೇಷ ಉಂಟು, ಈ ದೇಶದ ಎಲ್ಲ ಭಾಷೆಗಳು ಸಂಸ್ಕೃತ ಜನ್ಯ ಭಾಷೆಗಳು. ಹಾಗಾಗಿ ಅಲ್ಲಿ ಏನು ಹೇಳಿತೋ ಅದನ್ನೇ ಇಲ್ಲಿ ಹೇಳಲಿಕ್ಕೇನು ಕಷ್ಟ ಇಲ್ಲ. ಆ ವೇದ ಉಪನಿಷತ್ತುಗಳು ಎಷ್ಟಿತ್ತು ಅಂತ ಗೊತ್ತಾಗಬೇಕಾದರೆ ಅದನ್ನು ಲೆಕ್ಕ ಹಾಕಿದರು. ಋಗ್ವೇದದಲ್ಲಿ 10,552 ಮಂತ್ರಗಳಿದೆ. ಅದಕ್ಕಿಂತ ಸ್ವಲ್ಪ ಸಣ್ಣದು ಯಜುರ್ವೇದ, ಆಮೇಲಿನದು ಅಥರ್ವವೇದ, ಕೊನೆಯದ್ದು ಸಾಮವೇದ. ಇದನ್ನಿಷ್ಟನ್ನು ನಿರಂತರವಾಗಿ ಒಂದರ ನಂತರ ಒಂದು ಪಠಿಸ್ತಾ ಬಂದರೆ ಪೂರ್ತಿ ಆಗಲಿಕ್ಕೆ 12 ದಿವಸ ಬೇಕು. ಅಷ್ಟು ದೊಡ್ಡ ವಾಂಗ್ಮಯ ಈ ದೇಶಕ್ಕೆ ನಮ್ಮ ಹಿಂದಿನ ಋಷಿಗಳು ಕೊಟ್ಟಿದ್ದಾರೆ. ಹೇಗೆ ಕೊಟ್ಟರು? ಭದ್ರಮಿಚ್ಛಂತರಣಯ ಸ್ವರ್ವಿದ ತಪೋ ದೀಕ್ಷಾಂ ಉಪನಿಷೇಧರಗ್ರೆ. ಅದರಿಂದ ಏನಾಯಿತು? ರಾಷ್ಟ್ರಂ ಬಲಂ ಓಜಶ್ಚ ಜಾತಂ. ಅವರಷ್ಟು ಮಾಡಿದ್ದರಿಂದ ತಪಸ್ಸು ಮಾಡಿದರು, ದೀಕ್ಷೆ ತಗೊಂಡ್ರು, ಎತ್ತರಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿದರು. ಅದರಿಂದ ತತಃ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ. ಇದರಲ್ಲಿ ಬಲ ಓಜ ಎಲ್ಲವೂ ಬಂತು. ಇದೆಲ್ಲದಕ್ಕೂ ಕಾರಣ ತಪಸ್ಸು ಅಂತ. ಆ ತಪಸ್ಸು ಮಾಡಿ ಅಂತ ಹೇಳಲಿಕ್ಕೆ ಅನೇಕ ಘಟನೆಗಳು ಸಾಕು. ಭಗವದ್ಗೀತೆಯಲ್ಲಿ ಆ ಶಬ್ದ ತುಂಬ ಸರ್ತಿ ಬರ್ತದೆ. ಪತಂಜಲಿಯ ಯೋಗ ಸೂತ್ರಗಳಲ್ಲಿ ಅದರಲ್ಲಿ ಬರ್ತದೆ. ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಜಗತ್ತಿಗೆ ಭಾರತ ಕೊಟ್ಟ ಅನೇಕ ಅಂಶಗಳಿದೆ. ಜಗತ್ತಿಗೆ ಭಾರತ ಏನೇನು ಕೊಟ್ಟಿದೆ ಅಂತ ಕೇಳಿದರೆ ಗಾಬರಿ ಮಾತ್ರ ಆಗೋದಲ್ಲ, ಹೆಮ್ಮೆಯೂ ಆಗ್ತದೆ, ಗಾಬರಿಯೂ ಆಗ್ತದೆ. ಯಾಕಂದರೆ ಶ್ರೀನಿವಾಸ ರಾಮಾನುಜಂ ಶಾಲೆಗೆ ಹೋಗುವಾಗ 2ನೇ ಕ್ಲಾಸ್ನಲ್ಲಿ ಇದ್ದದ್ದವರು. ಅವರಿಗೆ ಪಾಠ ಮಾಡೋ ಒಬ್ಬರು ಮೇಷ್ಟ್ರು